ತಾಲೂಕಿನಲ್ಲಿ ಭೋವನಹಳ್ಳಿ ಗ್ರಾಮದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ನಡೆಯುತ್ತಿರುವ ಶ್ರೀ ದೇವಿರಮ್ಮ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಧಾನ ಪರಿಷತ್ ಸದಸ್ಯರಾದ ಸೂರಜ್ ರೇವಣ್ಣ ಅವರು ಇಂದು ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ದೇವಿಯ ದರ್ಶನ ಪಡೆದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದೇವಿರಮ್ಮ ತಾಯಿಯು ನಾಡಿನ ಸಮಸ್ತ ಜನರಿಗೂ ಆಯುಷ್ಯ ಆರೋಗ್ಯ ನೀಡಿ ಒಳ್ಳೆಯದನ್ನು ಮಾಡಲಿ, ಮುಖ್ಯವಾಗಿ ನಮ್ಮ ರೈತರಿಗೆ ಕಾಲಕಾಲಕ್ಕೆ ಮಳೆ ಬೆಳೆ ನೀಡಿ ಸುಭಿಕ್ಷೆಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸಿದ್ದೇನೆ ಎಂದರು. ಇದೇ ವೇಳೆ ಜಾತ್ರಾ ಮಹೋತ್ಸವದ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮೆಚ್ಚಿದ ಅವರು, ಕಾರ್ಯಕ್ರಮವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಆಯೋಜಿಸಿರುವ ಗ್ರಾಮದ ಮುಖಂಡರು, ಊರಿನ ಹಿರಿಯರು ಹಾಗೂ ಸಮಸ್ತ ಗ್ರಾಮಸ್ಥರಿಗೂ ತಾಯಿ ದೇವಿರಮ್ಮ ಒಳ್ಳೆಯದು ಮಾಡಲಿ ಎಂದು ಶುಭ ಹಾರೈಸಿದರು. ದೇವಸ್ಥಾನದ ಅದ್ದೂರಿ ಜಾತ್ರಾ ಮಹೋತ್ಸವ ಇವತ್ತೇನು ಭೋವನಹಳ್ಳಿ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು, ಹಿರಿಯರು ಹಾಗೂ ಎಲ್ಲ ಸರ್ವ ಭಕ್ತಾದಿಗಳು ಸೇರಿ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಸರ್ವರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಅಂತ ಮೊದಲನೇದಾಗಿ ಪ್ರಾರ್ಥನೆ ಮಾಡೋಕ್ಕೆ ಬಯಸ್ತೀನಿ. ಕಾಲಕ್ಕೆ ನಮ್ಮ ರೈತರಿಗೆ ಬೆಳೆ ಆಗಲಿ, ಕಾಲಕ್ಕೆ ಮಳೆ ಆಗಲಿ, ಬೆಳೆ ಬೆಳೆಯುವಂಥ ಒಂದು ಅನುಕೂಲದ ವಾತಾವರಣ ಸೃಷ್ಟಿಯಾಗಲಿ ಅಂತ ಆ ತಾಯಿಲಿ ಪ್ರಾರ್ಥನೆ ಮಾಡೋಕ್ಕೆ ಬಯಸ್ತೀನಿ. ಹೌದು, ಭಾಳ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ನಿನ್ನೆ ಇವತ್ತು ನಾಳೆ ಗ್ರಾಮಸ್ಥರಿಗೆ ಮುಖ್ಯವಾಗಿ ಇವತ್ತೇನೆಲ್ಲ ಜವಾಬ್ದಾರಿ ತೊಗೊಂಡು ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಆಯೋಜಕರಾಗ್ಬೋದು ಹಾಗೂ ಹಿರಿಯರಾಗ್ಬೋದು, ಊರಿನ ಯಜಮಾನರುಗಳಾಗ್ಬೋದು, ಎಲ್ಲರಿಗೂ ಒಳ್ಳೇದು ಮಾಡಲಿ ತಾಯಿ ಅಂತ ನಾನು ಆಶಿಸ್ತೀನಿ. ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಭೋವನಹಳ್ಳಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದ್ದು, ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಈ ವೇಳೆ ಭಕ್ತಾದಿಗಳು ತಮ್ಮ ಅನುಭವ ಹಂಚಿಕೊಂಡು ಗ್ರಾಮದ ಈ ಪುರಾತನ ಜಾತ್ರೆಯು ಜನರ ನಡುವೆ ಬಾಂಧವ್ಯ ಮತ್ತು ಭಕ್ತಿಯನ್ನು ಬೆಸೆಯುವ ವೇದಿಕೆಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಗೇಕ್ರಹಳ್ಳಿಯಿಂದ ಬಂದಿರೋದು ಆ್ಯಂಡ್ ನಾನು ಓದಿದ್ದು ಇಲ್ಲೇನೆ CKS ಅಲ್ಲಿ. ಬಟ್ 10 ವರ್ಷ ಆಗಿತ್ತು ಈ ಜಾತ್ರೆ ನೋಡಿ. ಇವಾಗ ಮತ್ತೆ ಜಾತ್ರೆ ನೋಡ್ತಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ. ಬ್ಯಾಂಗ್ಳೂರಿಂದ ಬಂದಿರೋದು. ಆ್ಯಕ್ಚುಲಿ ವರ್ಕ್ ಪ್ರೆಷರಲ್ಲೂ ಬಿಟ್ಟು ಬಂದಿದ್ದೀವಿ. ಆ್ಯಕ್ಚುಲಿ ಮಕ್ಕಳಿಗೆಲ್ಲ ಜಾತ್ರೆ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಸೊ ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡಬೇಕು. ಇವತ್ತು ಭೋವನಹಳ್ಳಿಲಿ ಜಾತ್ರೆ ಸಮಾರಂಭದಲ್ಲಿ ಇದ್ದೀವಿ. 10 ವರ್ಷ ಆದಮೇಲೆ ನಮ್ಮೂರಲ್ಲಿ ಜಾತ್ರೆ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ. ನಾನು ಫಸ್ಟು ಜಾತ್ರೆ ಮಾಡಿದ್ದಾಗ 7th ಸ್ಟ್ಯಾಂಡರ್ಡಲ್ಲಿದೆ, ಅವಾಗ ಏನೂ ನೆನಪು ಇರಲಿಲ್ಲ. ಇವಾಗಂತೂ ತುಂಬ ಚೆನ್ನಾಗಿ ಎಲ್ಲ ತೇರು ಎಲ್ಲದೂ ನೋಡ್ಕೊಂಡು ತುಂಬ ಚೆನ್ನಾಗಿ ನಡೀತಿದೆ. 3 ದಿನ ಜಾತ್ರೆ ಕಾರ್ಯಕ್ರಮ ಇತ್ತು. ನಿನ್ನೆ ಎಲ್ಲ ದೇವತಾ ಕಾರ್ಯಗಳೆಲ್ಲ ಸ್ಟಾರ್ಟ್ ಆಗಿತ್ತು. ಇವತ್ತು ರಥೋತ್ಸವ ಮತ್ತು ನಾಳೆ ನಾನ್ ವೆಜ್ ಪ್ರೋಗ್ರಾಮ್ ಇದೆ. ಎಲ್ಲರೂ ಜಾತ್ರೆಗೆ ಬನ್ನಿ, ಎಂಜಾಯ್ ಮಾಡಿ. ಫುಲ್ ಎಕ್ಸಿಬಿಷನ್ ಎಲ್ಲ ಹಾಕಿದ್ದಾರೆ. ತುಂಬ ಖುಷಿ